ಕೆಎಚ್ಬಿಗೆ ಅವಕಾಶ ಇಲ್ಲವೇ ಇಲ್ಲ. ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಭೂಸ್ವಾಧೀನಕ್ಕೆ ಅವಕಾಶ ಇಲ್ಲ. ದೊಡ್ಡಬೆಳವಂಗಲ ಹೋಬಳಿಯಲ್ಲಿ ಭೂಸ್ವಾಧೀನಕ್ಕೆ ಅವಕಾಶ ಇಲ್ಲ. ಹೋರಾಟ ಸಮಿತಿ ವತಿಯಿಂದ ಇವತ್ತು ನಮ್ಮ ಬೆಳವಂಗಲ ಹೋಬಳಿಯ ಸುಮಾರು 5 ಹಳ್ಳಿಗಳ ಭೂಸ್ವಾಧೀನ ಮಾಡಲಿಕ್ಕೆ ಅಂತೇಳಿ ಸರ್ಕಾರ ಏನು ಹೊರಟಿದೆ, ಇದರ ಪರವಾಗಿ ಅಕ್ಕಪಕ್ಕದ ಸುಮಾರು ಹಳ್ಳಿಗಳ ಜನರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಂಘಟನೆಗಳಿಗೆ, ಎಲ್ಲ ಪಕ್ಷದ ಪ್ರತಿನಿಧಿಗಳಿಗೆ, ಎಲ್ಲ ಗ್ರಾಮದ ಜನರಿಗೆ, ಪ್ರಜಾಪ್ರತಿನಿಧಿಗಳಿಗೆ, ಮಾಧ್ಯಮ ವರ್ಗದವರಿಗೆ, ಪೊಲೀಸ್ ಇಲಾಖೆಯವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಎರಡನೇ ವಿಚಾರ, ಭೂಸ್ವಾಧೀನ ಅಂತ ಬಂದಾಗ ಬಲವಂತದ ಭೂಸ್ವಾಧೀನ ಒಂಥರ, ಸ್ವಾಧೀನ ಒಂಥರ. ಸ್ವಾಧೀನ ಅಂತಂದರೆ ಆಗಲೇ ಮಾತಾಡಿದ್ದಾರೆ ಭಾಳಷ್ಟು ಜನ, ಕಂಪನಿಗಳ ಕೇಂದ್ರೀಕೃತವಾದಂಥ ಸ್ವಾಧೀನ. ನನಗೆ ಮನಸ್ಸಿಗೆ ಈ ರಸ್ತೆಯಲ್ಲಿ ಹೋಗೋ ಜಾಗ ಬೇಕಾಗಿದೆ ಅಂತ ಅನಿಸ್ಬಿಟ್ರೆ ಕಾರ್ನಲ್ಲಿ ಅದು ಸ್ವಾಧೀನ ಅಂತ ಕರಿತೀವಿ. ನೇರವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಗ್ರಾಮದ ಅಥವಾ ನಂಬರ್ನಲ್ಲಿರ್ತಕ್ಕಂತಹ ರೈತರಿಗೆ ತಿಳಿಸದೆ ಸ್ವಾಧೀನ ಮಾಡುವಂಥದ್ದು ನೇರವಾದಂತಹ ಸ್ವಾಧೀನ ಅಂತ ಕರಿಬೋದು. ಬಲವಂತದ ಭೂಸ್ವಾಧೀನ ಅಂತಂದರೆ ನಮ್ಮನ್ನೆಲ್ಲ ನೋಟಿಸ್ ಕೊಟ್ಟು, ಹಿಂಸೆ ಕೊಟ್ಟು, ಇಲಾಖೆಗಳ ಮೂಲಕ ಅವರಿಗೆ ಮನಸ್ಸಿಗೆ ತೊಂದರೆ ಕೊಟ್ಟು, ಮಾನಸಿಕವಾಗಿ ಹಿಂಸೆ ಕೊಟ್ಟು, ಸಂಬಂಧಿಗಳಿಂದ ಹೇಳಿಸಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡುವಂಥದ್ದು ಬಲವಂತದ ಭೂಸ್ವಾಧೀನ. ಇವೆರಡೂ ಕೂಡ ಸ್ವಾಧೀನ ಮತ್ತು ಭೂಸ್ವಾಧೀನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೂರನೇ ಕಾನ್ಸೆಪ್ಟ್ ಪ್ರಶ್ನೆ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು. ಅಭಿವೃದ್ಧಿಯಿಂದ ಕಾನ್ಸೆಪ್ಟು ಸಂವಿಧಾನ ಬರೆದಾಗಲೇ ಕೊಟ್ಟಿದ್ದಾರೆ. ಒಂದು ಶಿಕ್ಷಣ, ಎರಡನೇದು ಆರೋಗ್ಯ, ಮೂರನೇದು ಮಾನವ ಅಭಿವೃದ್ಧಿ ಅಂತೇಳಿ. ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವನಿಗೆ ಜ್ಞಾನ ಇರಬೇಕು, ಮನೆಯನ್ನು ನಡೆಸುವಂತಹ ಶಕ್ತಿ ಇರಬೇಕು ಅನ್ನೋದು ನಾವು ಸಿಂಪಲ್ ಆಗಿ ಶಿಕ್ಷಣ ಅಂತ ಕರಿತೀವಿ. ಆರೋಗ್ಯ ಅಂತ ಬಂದರೆ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ಸುಭಿಕ್ಷೆಯಿಂದ ಇರಬೇಕು, ಯಾವುದೇ ಅಂಗ ನ್ಯೂನ್ಯತೆ ಇಲ್ಲದಿರ್ತಕ್ಕಂಥದ್ದು, ದೈಹಿಕವಾಗಿ ಸಮರ್ಥವಾಗಿರ್ತಕ್ಕಂಥದ್ದು, ಕೆಲಸ ಮಾಡಲಿಕ್ಕೆ ಚೆನ್ನಾಗಿರ್ಬೇಕು ಅನ್ನೋದು ನಾವು ಆರೋಗ್ಯ ಅಂತ ಕರಿತೀವಿ. ಸೊ ಯಾಕೆ ಈ ಪಾಯಿಂಟನ್ನು ತೊಗೊಂಡಿದ್ದೀನಿ ಅಂತಂದರೆ, ಈಗಾಗಲೇ ನಾವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹಲವಾರು ರೀತಿಯ ಸ್ವಾಧೀನಗಳಾಗಿ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗಿದ್ದೇವೆ. ಭಾಷೆಹಳ್ಳಿ ಪ್ರದೇಶದಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಆ ಫ್ಯಾಕ್ಟ್ರಿಗಳಿಂದ ಬರ್ತಿರ್ತಕ್ಕಂಥ ಮಾಲಿನ್ಯ, ಒಂದು ಕಡೆ ವಾಯು ಮಾಲಿನ್ಯ, ಒಂದು ಕಡೆ ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ಆ ಪಕ್ಕದ ಇರ್ತಕ್ಕಂಥ ಗ್ರಾಮಗಳಲ್ಲಿ ಇವತ್ತು ಮಲಗಲಿಕ್ಕೆ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಸರಿ ಇಲ್ಲ, ಯೋಗ್ಯವಾದಂಥ ನೀರು ಬೋರ್ವೆಲ್ಗಳಲ್ಲಿ ಬರ್ತಾ ಇಲ್ಲ. ಉದಾಹರಣೆ, ನಮ್ಮ ಮಜರಾವಸಳ್ಳಿಯ ಒಂದು ಕೆರೆ ನೋಡಿಬಿಟ್ರೆ, ದೊಡ್ಡ ತುಮಕೂರಿನ ಕೆರೆ ನೋಡಿಬಿಟ್ರೆ ನಮ್ಮ ತಾಲೂಕಿನ ಸ್ಥಿತಿ ಯಾವ ಥರ ಇದೆ ಅನ್ನೋದನ್ನ ಅದೊಂದೇ ಉದಾಹರಣೆ ಸಾಕು. ಆಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ. ಇನ್ನು ಎರಡನೇದು ಬಂದಾಗ ನಮ್ಮ ಬೆಳವಂಗಲ ಭಾಗದಲ್ಲಿ ಟೆರ್ರಾ ಫಾರಂ ಬಂದಿದೆ. 10-15 ವರ್ಷಗಳು ಕಳೆದಿವೆ. ಇವತ್ತು ಕೂಡ ಟೆರ್ರಾ ಫಾರಮಿಂದ ಆಗ್ತಾ ಇರ್ತಕ್ಕಂಥ MSCBಯಿಂದ ಆಗ್ತಾ ಇರ್ತಕ್ಕಂಥ ಆ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ನೋಡಿ ನಮ್ಮ ಭಾಗದಲ್ಲಿ ಇವತ್ತು 20 ಹಳ್ಳಿಯ ಜನರು ಭಾಳಷ್ಟು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. 40% ಜನ ಕ್ಯಾನ್ಸರ್ ಹೋಗಿದ್ದಾರೆ, 25% ಜನ ಊರು ಬಿಟ್ಟಿದ್ದಾರೆ. ಮಹಿಳೆಯರೆಲ್ಲರೂ ಕೂಡ ವಾಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಗ್ರಾಮ ಅಂತೇಳಿ ಹೆಣ್ಣು ಕೂಡ ಇವತ್ತು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಮ್ಮ ಬೆಳವಂಗಲ ನಡೀತಾ ಇದೆ. ಬೆಳವಂಗಲಕ್ಕೂ ಕೂಡ ವಾಸೆ ಪ್ರತಿನಿತ್ಯ ಗಾಡಿಗಳು ಹೋಗ್ತಾ ಇವೆ. ಗಾಡಿಗಳದ್ದು ಒಂದು ಕಡೆ ಬರ್ತದೆ, ಸಂಜೆ ಟೈಮ್ ನೊಣ, ಸೊಳ್ಳೆ ವಾಸನೆ ಎಲ್ಲನೂ ಕೂಡ ಬೆಳವಂಗಲ 10-15 ಕಿಲೋಮೀಟರ್ ಇದ್ರೂ ಕೂಡ ಅಲ್ಲಿಗೂ ಕೂಡ ಬರ್ತಾ ಇದೆ. ಸೊ ಇದೇನಾದರೂ ಕೂಡ ನಾವು ಈ ಭೂಸ್ವಾಧೀನಕ್ಕೆ ಅವಕಾಶವನ್ನು ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನಾವು ಯೋಚನೆ ಮಾಡ್ಕೋಬೇಕು. ಇವತ್ತು ಕ್ವೀನ್ ಸಿಟಿ ಮೇಡಮ್ನವ್ರು ಹೇಳ್ತಾ ಇದ್ರು, ಕ್ವೀನ್ ಸಿಟಿಗೆ ಈಗಾಗಲೇ 5 ಹಳ್ಳಿ 8 ಹಳ್ಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ನು ಪಕ್ಕದ 8 ಹಳ್ಳಿಗಳಿಗೆ ನೋಟಿಸ್ ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ. ಸೊ ನನ್ನ ಕೈಯಲ್ಲಿ ಒಂದು ಪತ್ರ ಇದೆ, ನನ್ನಲ್ಲಿ ವಾಟ್ಸಪ್ಪಲ್ಲಿ ಭಾಳಷ್ಟಿದೆ. ಸೋಲಾರ್ ಕಂಪ್ನಿನವರು ನಮಗೆ ಊಗೇನಹಳ್ಳಿ, ಕೋಲಿಗೆರೆ, ಗುಂಡ್ಲಹಳ್ಳಿ ಸರ್ವೆ ನಂಬರ್ಗಳಲ್ಲಿ ಅಕ್ವೈಷನ್ ಮಾಡಿಕೊಡಿ ಅಂತೇಳಿ ಲೆಟ್ರು 2,000 ಕೋಟಿ 3,000 ಕೋಟಿ, ಆಮೇಲೆ ಮೈಸೂರಿನ IT-BT ಕಂಪ್ನಿಗಳವರು ನಮಗೆ ಭೂಮಿನ ಅಕ್ವೈಷನ್ ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ. ಇದೇ ಥರದಲ್ಲಿ ಸುಮಾರು ಕಂಪ್ನಿಗಳು ಬೆಳವಂಗಲ ಬಿಟ್ಟರೆ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗಳಿಗೆಲ್ಲ ಕೂಡ ನಮಗೆ ಭೂಸ್ವಾಧೀನ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಅವರು ಲೆಟರ್ ಕೊಡ್ತಾ ಇದ್ದಾರೆ. ನಾವು ಇವತ್ತು ಈ ಸಭೆ ಮೂಲಕ ಹೇಳ್ತಾ ಇದ್ದೀವಿ,
ನಾವು ವಿಧಾನಸೌಧದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸದಾಶಿವ ನಗರದಲ್ಲಿ ಹಲವಾರು ಅಧಿಕಾರಿಗಳು, ಪ್ರತಿನಿಧಿಗಳು, MLAಗಳು ಮನೆಗಳು ಮಾಡ್ಕೊಂಡಿದ್ರಲ್ಲ, ನಮಗೂ ಆ ಜಾಗನ ಬಿಟ್ಕೊಡಕ್ಕೆ ನೀವು ರೆಡಿ ಇದ್ದೀರಾ ಸ್ವಾಮಿಗಳೇ? ಹಾಗಾಗಿ ಯಾವುದೇ ಕಾರಣಕ್ಕೂ ಬೆಳವಂಗಲ ಹೋಬಳಿನಲ್ಲಿ ಭೂಸ್ವಾಧೀನ ಮಾಡಲಿಕ್ಕೆ ನಾವು ಯಾರು ರೈತರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ನಮ್ಮ ಸ್ಥಾನವನ್ನು ಕೊಡಲಿಕ್ಕೆ ರೆಡಿ ಇಲ್ಲ. ಇದರಿಂದ ಉದ್ಯೋಗ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಹೈನುಗಾರಿಕೆನಲ್ಲಿ ಇವತ್ತು ನಮ್ಮ ಮಹಿಳೆಯರು 40% ಜೀವನ ಸಾಗಿಸ್ತಾ ಇದ್ದಾರೆ ಬೆಳವಂಗಲ ಹೋಬಳಿನಲ್ಲಿ. ಯಾವುದೇ ಊರಿನಲ್ಲಿ ಹೋದ್ರು 10 ಕ್ಯಾನಿಂದ 15 ಕ್ಯಾನ್ 20 ಕ್ಯಾನ್ ಹಾಲುಗಳನ್ನ ಹಾಕ್ತಾರೆ. ಅದರಿಂದ ಮಕ್ಕಳು ಮರಿನ ಸಾಕ್ತಾ ಇದ್ದಾರೆ, ಒಣ ಬೇಸಾಯ ಮಾಡ್ತಾ ಇದ್ದಾರೆ, ವಾಣಿಜ್ಯ ಬೆಳೆಗಳನ್ನ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಲವಾರು ರೀತಿಯ ಸಾಕಾಣಿಕೆಗಳ ಮೂಲಕ ಇವತ್ತು ಜೀವನವನ್ನು ಸಾಗಿಸ್ತಾ ಇರೋದು. ನೀವು IT-BT ಕಂಪ್ನಿಗಳು ಕೊಟ್ಬಿಟ್ರೆ ನಾವೆಲ್ಲಿ ಹೋಗ್ಬೇಕು? ನಮ್ಮ ರೈತರು ಯಾರು ಇಂಜಿನಿಯರಿಂಗ್ಸ್ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, 100ಕ್ಕೆ 100 ಕೂಡ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಇರ್ತಕ್ಕಂಥವ್ರು ಹೊಲ ಬೇಸಾಯ ಮಾಡಿ ಜೀವನ ಮಾಡ್ತಿರ್ತಕ್ಕಂಥ ಜನರು ನಾವಾಗಿ ನಮ್ಮ ಜೀವನದ ಕೃಷಿ ಮೂಲಕನೇ ಬದುಕಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಇನ್ನು ಮುಂದೆ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ನಾವು ಕೃಷಿ ಭೂಮಿಯನ್ನು ಬಿಡೋದಕ್ಕೆ ರೆಡಿ ಇಲ್ಲ ಅಂತೇಳಿ ಈ ಸಭೆ ಮೂಲಕ ನಮ್ಮ ಸಂಘಟನೆ ಪರವಾಗಿ, ಸಮಿತಿ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ನಿಮ್ಮನ್ನು ಇಷ್ಟೇ ಕೇಳ್ಕೊಳ್ಳೋದು. ಪಕ್ಕದ ಇನ್ನು ಹಲವಾರು ಅಕ್ಕತಮ್ಮನಹಳ್ಳಿ, ಗುಂಡ್ಲಹಳ್ಳಿ, ಸಕ್ಕರೆಗೊಲ್ಲಹಳ್ಳಿ, ಕೋನೆನಹಳ್ಳಿಯೂ ಕೂಡ ನೋಟಿಸ್ ಕೊಡಲಿಕ್ಕೆ ರೆಡಿ ಮಾಡಿದ್ದಾರೆ. ದಯವಿಟ್ಟು ಆ ಭಾಗದಲ್ಲಿ ಇರ್ತಕ್ಕಂಥ ರೈತರುಗಳು ಕೂಡ ಸೇರಿಕೊಂಡು ಈ ಹೋರಾಟವನ್ನು ತಾವೆಲ್ಲರೂ ಸೇರಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಟೌನ್ಶಿಪ್ ಆಗಲಿ, ನಮ್ಮ ಹೌಸಿಂಗ್ ಬೋರ್ಡ್ ಆಗಲಿ, 50-50 ಆಗಲಿ ಯಾವುದಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಈ ಸಭೆ ಮೂಲಕ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ತಿಳಿಸಲಿಕ್ಕೆ ಬರೆಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡು ಅನಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.